ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರ ಪ್ರೀತಿಯನ್ನು ಅನುಭವಿಸಿ. ದೇವರ ಪ್ರೀತಿ, ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಆದರೆ ನಮ್ಮಲ್ಲಿ ಅನೇಕರಿಗೆ ದೇವರ ಪ್ರೀತಿ ಅನುಭವವಾಗುವುದಿಲ್ಲ ಅಲ್ಲವೇ? ಕಾರಣ ಮೊದಲನೇ ಯೋಹಾನ 4:8 ಹೇಳುತ್ತದೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ನಾವು ಯೇಸು ಕ್ರಿಸ್ತನಲ್ಲಿ ಪ್ರೀತಿಯಲ್ಲಿ ಬೆಳೆಯದಿದ್ದರೆ ದೇವರ ಪ್ರೀತಿಯು ನಮಗೆ ಅನುಭವಿಸುವುದಿಲ್ಲ. ದೇವರ ಮಾನದಂಡದಲ್ಲಿ ಯೇಸು ನಮ್ಮನ್ನು ಪ್ರೀತಿಸಿದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದು ತುಂಬ ಕಷ್ಟಕರವೆಂದು ಕಂಡುಕೊಳ್ಳುತ್ತೇವೆ. ನಾವು ಇತರರನ್ನು ಪ್ರೀತಿಸಲು ಕಷ್ಟಪಡುವಾಗ ನಮಗೆ ದೇವರ ಪ್ರೀತಿ ಅನುಭವವಾಗುವುದಿಲ್ಲ. ಆದರೆ ದೇವರ ಪ್ರೀತಿಯೇ, ಆತನ ಪ್ರೀತಿ ಶಾಶ್ವತ. ದೇವರ ಪ್ರೀತಿಯನ್ನು ಅನುಭವಿಸದೆ ನಾವು ಭಯ, ಆತಂಕ ಮತ್ತು ಖಿನ್ನತೆಯಿಂದ ಬೆಳೆಯುತ್ತೇವೆ. ಮೊದಲನೇ ಯೋಹಾನ 4:18 ಬರೆದಿದೆ, ಪ್ರೀತಿಯು ಇರುವುದಲ್ಲಿ ಹೆದರಿಕೆ ಇಲ್ಲ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ನೀವು ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರನ್ನು ಪರಿಪೂರ್ಣವಾಗಿ ಪ್ರೀತಿಸಿದರೆ ಅಥವಾ ದೇವರ ಮೇಲಿನ ನಮ್ಮ ಪರಿಪೂರ್ಣ ಪ್ರೀತಿ ನಮ್ಮ ಎಲ್ಲ ಭಯವನ್ನು ಹೊರಹಾಕುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ ದೇವರು ಮತ್ತು ಜನರ ಕಡೆಗೆ ಪ್ರೀತಿ ಬೆಳೆಯುತ್ತಿದ್ದರೆ ನಮ್ಮಲ್ಲಿ ಭಯ ಮತ್ತು ಆತಂಕ ಬೆಳೆಯುವುದಿಲ್ಲ. ರೋಮಪುರದವರಿಗೆ 8:31-39 ಪೌಲನು ಬರೆದಿದ್ದಾನೆ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಪೌಲನು ತನ್ನ ದೇವರ ಮೇಲಿನ ಪ್ರೀತಿಯ ಬಗ್ಗೆ ಇಲ್ಲಿ ಬರೆದಿದ್ದಾನೆ. ನಮಗೂ ಅಷ್ಟೇ ದೇವರ ಮೇಲೆ ಪ್ರೀತಿ ಇರಬೇಕು. ಹಲ್ಲೆಲೂಯಾ. ಸತ್ಯವೆಂದರೆ ದೇವರು ಪ್ರೀತಿಯೇ ಆಗಿದ್ದಾನೆ ಮತ್ತು ದೇವರು ನಮ್ಮೆಲ್ಲರನ್ನೂ ಪ್ರೀತಿಸುತ್ತಾನೆ. ಆದರೆ ದೇವರ ಶಾಶ್ವತ ಮತ್ತು ಎಂದಿಗೂ ಮುಗಿಯದ ಪ್ರೀತಿ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಇದಕ್ಕೆ ಕಾರಣ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾವಾಗಲೂ ದೇವರ ಪ್ರೀತಿಯನ್ನು ಅನುಭವಿಸಬೇಕು. ಒಬ್ಬರು ನಮ್ಮನ್ನು ಪ್ರೀತಿಸಿದರೆ ನಮಗೆ ಹೇಗೆ ಅನುಭವ ಉಂಟಾಗುತ್ತದೆ ನೀವೇ ನೋಡಿ. ನಮಗೆ ಯಾರು ಪ್ರೀತಿಸುವುದಕ್ಕೆ ಇಲ್ಲದಿದ್ದರೆ ನಮಗೆ ಹೆಂಗಾಗುತ್ತದೆ ಅಲ್ಲವೇ? ಅದೇ ಥರ ದೇವರು ನಮ್ಮನ್ನು ಪ್ರೀತಿಸಿದರೆ ನಮಗೆ ಅದು ಅನುಭವ ಆಗುತ್ತದೆ, ನಮಗೆ ಫೀಲಿಂಗ್ ಉಂಟಾಗುತ್ತದೆ. ದೇವರೇ ಇದ್ದಾರೆ, ಎಲ್ಲ ನೋಡಿಕೊಳ್ಳುತ್ತಾರೆ. ಆವಾಗ ನಮಗೆ ಭಯ ಬರುವುದಿಲ್ಲ, ಆತಂಕ ಬರುವುದಿಲ್ಲ. ಆ ಫೀಲಿಂಗ್ ನಮಗೆ ಇದ್ದರೆ ಮಾತ್ರ. ಹಲ್ಲೆಲೂಯಾ. ಸೊ ನಾವು ಪ್ರತಿದಿನ ದೇವರ ಪ್ರೀತಿಯಲ್ಲಿ ಬದುಕಲು ಕಲಿಯಬೇಕು. ಆದರೆ ಮಾತ್ರ ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರು ನಮ್ಮನ್ನು ಆ ಉದ್ದೇಶಕ್ಕಾಗಿ ದೇವರ ಹತ್ರ ಕರೆದಿರುವುದು. ನಾವು ಸ್ವಾರ್ಥಿಗಳಾಗಿರುವುದರಿಂದ ನಮ್ಮಲ್ಲಿ ಅನೇಕರಿಗೆ ದೇವರನ್ನು ಪ್ರೀತಿಸುವುದು ಕಷ್ಟ. ಅದು ಕಡು ಸತ್ಯ ಎಂದು ನನಗೆ ತಿಳಿದಿದೆ, ಆದರೆ ಅದು ನಿಜ. ನಾವು ಸ್ವಾಭಾವಿಕವಾಗಿ ದೇವರನ್ನು ಹುಡುಕುವುದಿಲ್ಲ, ಆದರೆ ದೇವರ ಆಶೀರ್ವಾದಗಳನ್ನು ಹುಡುಕುತ್ತೇವೆ. ದೇವರೇನು ಹೇಳಿದರು? ದೇವರನ್ನು ಹುಡುಕಬೇಕು ನಾವು ಅಲ್ಲವೇ? ದೇವರ ರಾಜ್ಯವನ್ನು ಹುಡುಕಬೇಕು ಎಂದು ದೇವರು ಹೇಳಿದರು. ಹೌದು, ನಮಗೂ ತುಂಬ ಕೊರತೆಗಳಿದೆ, ತುಂಬ ಅಗತ್ಯಗಳಿದೆ. ಆದರೆ ದೇವರೇನು ಹೇಳಿದರು? ಏನು ಭಯಪಡಬೇಡ, ನನ್ನ ರಾಜ್ಯ ಹುಡುಕಿ ಅದರ ಜೊತೆಗೆ ಎಲ್ಲ ನಮಗೆ ದೇವರು ಕೊಡ್ತಾರೆ ಎಂದು ಹೇಳಿದರೂ ಕೂಡ ನಾವು ದೇವರ ರಾಜ್ಯ ಹುಡುಕುವುದಿಲ್ಲ. ನಾವು ದೇವರ ಆಶೀರ್ವಾದಗಳು ಹುಡುಕುತ್ತಾ ಇರುತ್ತೇವೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ದೇವರನ್ನು ಪ್ರೀತಿಸಿದರೆ ದೇವರೊಂದಿಗಿನ ನಮ್ಮ ಸಂಬಂಧವನ್ನು ಇದರ ಯಾವುದೇ ಸಂಬಂಧದಂತೆ ಪೋಷಿಸಬೇಕು. ಗುಣಮಟ್ಟದ ಸಮಯವನ್ನು ನಾವು ಕಳೆಯದೆ ಯಾವುದೇ ಸಂಬಂಧವನ್ನು ಬೆಳೆಯುವುದಿಲ್ಲ ಅಲ್ಲವೇ? ಮತ್ತು ಅದು ಮುಂದುವರಿಯುವುದಿಲ್ಲ. ದೇವರೊಂದಿಗಿನ ನಮ್ಮ ಸಂಬಂಧದಲ್ಲೂ ಇದು ನಿಜ. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಲ್ಲಿ, ನಮಗಾಗಿ ಮತ್ತು ಇತರರಿಗಾಗಿ, ಆಧ್ಯಾತ್ಮಿಕ ಮತ್ತು ಭೌತಿಕ ಅಗತ್ಯಗಳಿಗಾಗಿ ಪ್ರಾರ್ಥಿಸುವಲ್ಲಿ, ಆರಾಧನೆಯಲ್ಲಿ ಸಮಯ ಕಳೆಯುವುದರಲ್ಲಿ, ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ, ನಿಮ್ಮ ಪಾದ್ರಿಯ ಯೂಟ್ಯೂಬ್ ಮೆಸೇಜ್ಗಳನ್ನು ಕೇಳುವುದರಲ್ಲಿ, ದೇವರೊಂದಿಗೆ ಸಮಯ ಕಳೆಯುವ ನಿಯಮಿತ ಅಭ್ಯಾಸವನ್ನು ನಮಗೆ ಬೇಕು. ದೇವರನ್ನು ಪ್ರೀತಿಸುವುದರ ಇನ್ನೊಂದು ಅಭಿವ್ಯಕ್ತಿ ಎಂದರೆ ನಾವು ದೇವರ ಸೇವೆ ಮಾಡುವುದು.
ನೀವು ದೇವರನ್ನು ಪ್ರೀತಿಸಿದರೆ ಖಂಡಿತವಾಗಿಯೂ ನೀವು ದೇವರ ಸೇವೆ ಮಾಡುತ್ತೀರಿ. ದೇವರು ನಮಗೆ ಸೇವೆ ಮಾಡಬೇಕು ಅಲ್ಲವೇ? ಆದರೆ ನಮಗೆ ದೇವರಿಗೆ ಸೇವೆ ಮಾಡೋಕ್ಕಾಗಲ್ಲ. ಅದನ್ನ ಹೆಸರು ಪ್ರೀತಿ ಅಂತಲ್ಲ. ನಮ್ಮ 24 ಗಂಟೆಗಳಲ್ಲಿ ಕನಿಷ್ಠ 1/10 ಗಂಟೆಯನ್ನು ನಾವು ದೇವರೊಂದಿಗೆ ಕಳೆಯಬೇಕು. ಇಲ್ಲದಿದ್ದರೆ ನಾವು ಅವರ ಪ್ರೀತಿಯನ್ನು ಅನುಭವಿಸೋದು ಸಾಧ್ಯವಲ್ಲ. ದೇವರ ಪ್ರೀತಿಯೇ ನಾವು ಅನುಭವಿಸಬೇಕು. ಅದೇ ನಾನು ಮಾತಾಡ್ತಾ ಇರೋದು. ದೇವರೆಲ್ಲರನ್ನೂ ಪ್ರೀತಿಸುತ್ತಾ ಇದ್ದಾರೆ. ದೇವರ ಪ್ರೀತಿ ಶಾಶ್ವತ, ಆದರೆ ನಾವು ಅನುಭವಿಸಬೇಕು. ಹಲ್ಲೆಲೂಯಾ. ನಮಗೆ ಬೇಕಾದಲ್ಲಿ ನಾವು ಸಮಯವನ್ನು ಕಳೆಯುತ್ತೇವೆ ಅಲ್ಲವೇ? ಉದಾಹರಣೆಗೆ ಹಣಕ್ಕೋಸ್ಕರ ನಾವು ಸಮಯ ಕಳೆಯುತ್ತೇವೆ, ಮನೋರಂಜನೆಗೋಸ್ಕರ ನಾವು ಸಮಯ ಕಳೆಯುತ್ತೇವೆ, ಆಹಾರಕ್ಕೋಸ್ಕರ ನಾವು ಸಮಯ ಕಳೆಯುತ್ತೇವೆ. ಅದೇ ರೀತಿಯಲ್ಲಿ ನಮಗೆ ದೇವರ ಪ್ರೀತಿ ಮತ್ತು ಆತನ ಆಶೀರ್ವಾದಗಳು ಬೇಕಾದರೆ ದೇವರೊಂದಿಗೆ ಸಮಯ ಕಳೆಯಬೇಕು. ದೇವರ ಜೊತೆ ವ್ಯರ್ಥ ಸಮಯವನ್ನು ಕಳೆಯಬೇಡಿ. ವ್ಯರ್ಥ ಸಮಯ ಅಂದರೆ ಎಲ್ಲ ಕೆಲಸ ಮಾಡಿದ ನಂತರ ಸಮಯವಿದ್ದರೆ ನಾನು ದೇವರಿಗೆ ಸಮಯ ಕಳೆಯುತ್ತೇನೆ, ಸಮಯವಿದ್ದರೆ ನಾನು ಪಾಸ್ಟರ್ನ ಯೂಟ್ಯೂಬ್ ಮೆಸೇಜ್ ಕೇಳ್ತೀನಿ. ಪಾಸ್ಟರ್ ಕೇಳಬೇಕು ಅಂದಿದೆ, ಆದರೆ ಸಮಯವಿಲ್ಲ. ನನ್ನ ಪ್ರಾಬ್ಲಮ್ ಏನು? ಸಮಯವಿಲ್ಲ. ದೇವರನ್ನ ನಾನು ಪ್ರೀತಿಸುತ್ತೇನೆ, ನನಗೊಂದೇ ಒಂದು ಪ್ರಾಬ್ಲಮ್ ಇದೆ ಪಾಸ್ಟರ್, ಸಮಯ ಇಲ್ಲ. ದೇವರ ಸೇವೆ ಮಾಡಬೇಕು ಅಂತ ಇದೆ, ಸಮಯ ಇಲ್ಲ. ನೀವು ದೇವರನ್ನು ಪ್ರೀತಿಸಿದರೆ ನೀವು ಹೆಂಗಾದರೂ ನೀವು ಸಮಯ ಮಾಡುತ್ತೀರಿ. ಮತ್ತು ವ್ಯರ್ಥ ಸಮಯ ನೀವು ದೇವರಿಗೆ ಕೊಡಬಾರದು. ಎಲ್ಲ ಮಾಡಿಬಿಟ್ಟು ಸಮಯವಿದ್ದರೆ ನೀವು ದೇವರಿಗೆ ಕೊಡುವುದು, ಹಂಗೆ ನೀವು ಮಾಡಬಾರದು. ಹಲ್ಲೆಲೂಯಾ. ಮತ್ತೆ ಹಿಂಗೆಲ್ಲ ಮಾಡಿಬಿಟ್ಟು ಯಾಕೆ ನನಗೆ ದೇವರು ಎಂದ ಯಾವ ಆಶೀರ್ವಾದನೂ ಇಲ್ಲ, ಯಾಕೆ ನನಗಿಂತ ಕಷ್ಟಗಳು ಮುಗಿತಾನೇ ಇಲ್ಲ. ನೀವು ದೇವರಿಗೆ ಫಸ್ಟ್ ಮೊದಲನೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ಹಲ್ಲೆಲೂಯಾ. ದೇವರ ಪ್ರೀತಿಯನ್ನು ಅನುಭವಿಸುವುದು ಆಧ್ಯಾತ್ಮಿಕ ಮತ್ತು ಭೌತಿಕ 2 ಆಶೀರ್ವಾದಗಳನ್ನು ಸೂಚಿಸುತ್ತದೆ. ದೇವರ ಪ್ರೀತಿಯನ್ನು ನಾವು ಅನುಭವಿಸಿದರೆ ಆಧ್ಯಾತ್ಮಿಕ ಆಶೀರ್ವಾದ ಅಂದರೆ ನಮಗೆ ಸಮಾಧಾನ, ಸಂತೋಷ ಮತ್ತೆ ತೃಪ್ತಿ. ಏನೇ ಆಗಿದ್ರು ನಾವು ತೃಪ್ತಿಯುಳ್ಳವರಾಗಿ ಜೀವನ ಮಾಡ್ತೇವೆ. ಮತ್ತೆ ಒಂದು ಸಮಸ್ಯೆ ಬಂದಾಗ ನಮಗೆ ಸೆಲ್ಫ್ ಕಂಟ್ರೋಲ್ ಇರುತ್ತದೆ, ಅದು ಆಧ್ಯಾತ್ಮಿಕ ಆಶೀರ್ವಾದ. ಮತ್ತೆ ಅದರ ಜೊತೆಗೆ ಈ ಲೋಕದ ಆಶೀರ್ವಾದಗಳು, ಅದೇ ದೇವರ ಪ್ರೀತಿಯಿಂದ ನಮಗೆ ಸಿಗುವುದು. ರೋಮಪುರದವರಿಗೆ 8:35 ಪೌಲನು ಹೇಳುತ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ. ಏನೇ ಇಲ್ಲದಿದ್ರೂ ನೀವು ದೇವರನ್ನು ಪ್ರೀತಿಸುತ್ತೀರಾ? ಇದೇ ದೇವರ ಮೇಲೆ ಪ್ರೀತಿ. ಜನ ದೇವರನ್ನು ಪ್ರೀತಿಸುತ್ತಾರೆ. ಎದಕ್ಕೆ? ಅವರಿಗೆ ಬೇಕಾಗಿರುವುದು ದೇವರಲ್ಲಿ ಬೇಡಿಕೊಂಡರೆ ಸಿಗುತ್ತದೆ ಅಂತ ಹೇಳಿ ದೇವರನ್ನು ಪ್ರೀತಿಸೋದು. ಆ ಪ್ರೀತಿಯ ಬಗ್ಗೆ ಅಲ್ಲ ನಾನು ಹೇಳುವುದು. ಆ ಪ್ರೀತಿ ದೇವರ ಪ್ರೀತಿ ಅಲ್ಲ. ನೋಡಿ, ಪೌಲನೇನು ಹೇಳ್ತಾ ಇದ್ದಾನೆ? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ. ಅಂದರೆ ದೇವರನ್ನು ಪ್ರೀತಿಸುವವರು ತಮ್ಮ ಸಂಕಷ್ಟದಲ್ಲಿ ಅಥವಾ ಅವರ ಪ್ರಾರ್ಥನೆಗಳಿಗೆ ಅವರ ಸಮಯದಲ್ಲಿ ಉತ್ತರ ಸಿಗದಿದ್ದರೂ ಸಹ ದೇವರನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ. ಕೆಲವರು ಪ್ರಾರ್ಥಿಸುತ್ತಾರೆ, ಅವರ ಟೈಮಲ್ಲಿ ಏನು ಬರಲಿಲ್ಲ ಅಂದರೆ ಅವರು ದೇವರನ್ನು ಬಿಟ್ಟು ಹೋಗ್ತಾರೆ. ಇದರ ಹೆಸರು ಪ್ರೀತಿಯಿಂದಲ್ಲ. ಅಂದವರು ದೇವರಲ್ಲಿ ಬಂದಿರುವುದು ದೇವರ ಆಶೀರ್ವಾದಕ್ಕಾಗಿ, ದೇವರಿಗಾಗಲ್ಲ. ನಾವು ದೇವರಿಗಾಗಿ ಬಂದಿರುವುದು, ದೇವರ ಆಶೀರ್ವಾದಕ್ಕಾಗಿ ಬಂದಿರೋದು, 2 ವ್ಯತ್ಯಾಸ ಇದೆ. ನೀವು ಅರ್ಥ ಮಾಡಿಕೋಬೇಕು. ನೀವೀಗ ಇಲ್ಲಿ ಕುತ್ಕೊಂಡಿದ್ದಾಗ ನೀವು ಎದಕ್ಕೋಸ್ಕರ ದೇವರಲ್ಲಿ ಇದ್ದೀರಿ ಎಂದು ನೀವು ಅರ್ಥ ಮಾಡಿಕೋಬೇಕು. ನನಗೂ ನನ್ನ ದೇವರನ್ನು ಬೇಡ, ಅವರು ನನ್ನ ಪ್ರಾಣ, ಅವರನ್ನು ಬಿಟ್ಟು ನನಗೆ ಜೀವನ ಮಾಡೋಕ್ಕಾಗಲ್ಲ. ಕೆಲವರು ಹೇಳ್ತಾರಲ್ಲ, ಮಕ್ಕಳನ್ನಾದರೂ, ಅಯ್ಯೋ ನನ್ನ ಮಕ್ಕಳು, ಅವರನ್ನು ಬಿಟ್ಟು ನನಗೆ ಜೀವನ ಇಲ್ಲ, ಅವರೇ ಅಲ್ಲದು. ಅಲ್ಲವೇ? ಅದೇ ತರ ದೇವರ ಜೊತೆ ನಮಗೆ ಸಂಬಂಧ ಇರಬೇಕು. ಅದೇ ದೇವರ ಮೇಲಿನ ಪ್ರೀತಿ. ಹಲ್ಲೆಲೂಯಾ. ಮತ್ತು ರೋಮಪುರದವರಿಗೆ 8:37 ನಾವು ಓದುತ್ತೇವೆ,
ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಯಾಗುತ್ತೇವೆ. ಬರೀ ನಾವು ನಮ್ಮ ಕಷ್ಟಗಳಲ್ಲಿ ಹಾಗೆ ಹಾದು ಹೋಗ್ತೇವೆ ಎಂದಲ್ಲ, ನಾವು ಎಲ್ಲ ಕಷ್ಟಗಳಲ್ಲಿ, ನಮಗೆಲ್ಲರಿಗೂ ಕಷ್ಟಗಳಿದೆ, ಸಂಕಟಗಳಿದೆ, ಪ್ರಾಬ್ಲಮ್ಸ್ ಇದೆ, ಅದನ್ನಲ್ಲಿ ನಾವು ಜಯಶಾಲಿ ಆಗುತ್ತೇವೆ ಅಂದರೆ ನಮಗೆ ಬಿಡುಗಡೆ ಇಲ್ವಾ? ಹೇಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸುವವರು ತನ್ನ ಸಂಕಟಗಳ ಮೇಲೆ ಪೂರ್ಣ ಜಯಶಾಲಿಗಳು. ಈ ಭರವಸೆಯನ್ನು ನಾವು ಸ್ವೀಕರಿಸಬೇಕು, ಈ ಭರವಸೆಯನ್ನು ನಾವು ಪಡೆಯಬೇಕು. ಈ ವಾಕ್ಯದ ಅರ್ಥ, ನಾವು ಪರೀಕ್ಷೆಗಳು ಮತ್ತು ಸಮಸ್ಯೆಗಳ ಮೂಲಕ ಪರಿಶ್ರಮ ಪಡುವುದು ಮಾತ್ರವಲ್ಲದೆ ಈ ಎಲ್ಲಾ ಕಷ್ಟದಲ್ಲಿ ನಾವು ಜಯಶಾಲಿ. ಹೌದು, ನಾನು ಹಂಗೆ ಹಾದು ಹೋಗ್ತೀನಿ ಎಂದಲ್ಲ, ಹಾದು ಹೋಗಿ ನಾವು ಜಯಶಾಲಿಗಳಾಗಿ ಮತ್ತು ಮುಂದೆ ಹೋಗಬೇಕು. ಒಂದೊಂದು ಪ್ರಾಬ್ಲಮ್ಸ್ ಬರ್ತದೆ, ಆ ಪ್ರಾಬ್ಲಮ್ಸ್ ಅಲ್ಲಿ ನಮಗೆ ಬಿಡುಗಡೆ ಉಂಟಾಗಬೇಕು. ಹಂಗೆ ನಾವು ಮುಂದುವರಿಯಬೇಕು. ಆದರೇನೆ ನಮಗೂ ಶಕ್ತಿ ಸಿಗೋದು, ನಮಗೆ ವಿಶ್ವಾಸ ಸಿಗೋದು ಅಲ್ಲವೇ? ಯಾಕೆ ವಿಶ್ವಾಸಿಗಳಿಗೆ ವಿಶ್ವಾಸನೇ ಕಮ್ಮಿ ಆಗ್ತಾ ಹೋಗ್ತದೆ? ಬೆಲೆವಿಲ್ಲದೆ ವಿಶ್ವಾಸಿಗಳು ಜೀವನ ಮಾಡ್ತಾರೆ, ಅವರು ಏನು ಚೆನ್ನಾಗಿ ನೋಡ್ತಾ ಇಲ್ಲ, ಮುಂದೆ ಪ್ರಾರ್ಥಿಸುತ್ತಾರೆ ಆದರೆ ಏನು ಸಿಗುವುದಿಲ್ಲ. ಅದಕ್ಕೆ ಅಲ್ಲವೇ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ದೇವರೇನು ಹೇಳಿದ್ರು, ಇಲ್ಲ ನಿಮಗೆ ಕಷ್ಟಗಳು ಬರ್ತದೆ, ನೀವು ಪ್ರಾರ್ಥಿಸಿ, ನೀವು ಹಂಗೇ ಹೋಗಕ್ಕೆ ನಾನು ಶಕ್ತಿ ಕೊಡ್ತೀನಿ ಇಂದ ಹಂಗೇನ ಇಲ್ಲಿ ಬರೆದಿರೋದು ಅಲ್ಲ. ನಾವೆಲ್ಲರೂ ಜಯಶಾಲಿಗಳು. ದೇವರು ರೋಮಪುರದವರಿಗೆ 8:28 ತನ್ನ ಈ ವಾಗ್ದಾನವನ್ನು ಪೂರೈಸುತ್ತಾನೆ. ಅದು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಆತನನ್ನು ಪ್ರೀತಿಸುವವರ, ಆತನ ಕೈಯನ್ನು ಅಲ್ಲ, ಆತನ ಆಶೀರ್ವಾದಗಳನ್ನು ಪ್ರೀತಿಸುವವರ ಹಿತಕ್ಕಾಗಿ ಅಲ್ಲ, ಆತನನ್ನು ಪ್ರೀತಿಸುವವರಿಗೆ. ವ್ಯತ್ಯಾಸ ನೀವು ಅರ್ಥ ಮಾಡಿಕೋಬೇಕು. ಆತನನ್ನು ಪ್ರೀತಿಸುವವರಿಗೆ ಮತ್ತು ಆತನ ಆಶೀರ್ವಾದಗಳನ್ನು ಪ್ರೀತಿಸುವವರಿಗೆ ಏನು ವ್ಯತ್ಯಾಸ? ಆತನ ಆಶೀರ್ವಾದಗಳನ್ನು ಪ್ರೀತಿಸುವವರು ಯಾವಾಗಲೂ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸುತ್ತಾ ಇರ್ತಾರೆ. ನನಗದು ಕೊಡಬೇಕು, ಇದು ಕೊಡಬೇಕು, ಅದು ಕೊರತೆ ಇದೆ, ಇದು ಕೊರತೆ ಇದೆ, ಅದು ಕೊರತೆ ಇದೆ, ಅದಕ್ಕೂ ಮಾತ್ರ ದೇವರನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದಾರೆ. ಆದರೆ ದೇವರನ್ನು ಪ್ರೀತಿಸುವವರು ಏನು ಪ್ರಾರ್ಥಿಸುತ್ತಾರೆ? ದೇವರೇ, ನನ್ನಲ್ಲಿ ನೀವು ಬೆಳೆಯಬೇಕು, ನಿನ್ನ ಪಾತ್ರಗಳು, ನಾನು ನಿಂತರ ಆಗಬೇಕು, ನಾನು ಬದಲಾಗಬೇಕು, ನನ್ನನ್ನು ಮಾರ್ಪಡಿಸು ಸ್ವಾಮಿ, ನನ್ನ ಪಾತ್ರಗಳು. ಅದಕ್ಕೋಸ್ಕರ ದೇವರನ್ನು ಪ್ರೀತಿಸುತ್ತಾ ಇದ್ದಾರೆ. ನೀವು ತಿಳ್ಕೊಳ್ತೀರಿ, ಯಾಕೆ ನಾನು ಹಂಗೆಲ್ಲ ಆಗಬೇಕು? ನಾವು ಹಂಗೆಲ್ಲ ಆಗಬೇಕು, ಆದರೆ ಮಾತ್ರ ನಮಗೆ ಒಳ್ಳೆಯ ಜೀವನ ಈ ಲೋಕದಲ್ಲಿ ಜೀವಿಸುವುದಕ್ಕಾಗುತ್ತದೆ. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನನ್ನು ಈಗ ಅರ್ಥ ಆಯ್ತಲ್ಲ, ಆತನ ಕೈಗಳಲ್ಲ, ಆತನ ಆಶೀರ್ವಾದಗಳಲ್ಲ, ಆತನ ಬಿಡುಗಡೆಗಳಲ್ಲ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದು ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜವಾಬ್ದಾರಿ ದೇವರನ್ನು ಪ್ರೀತಿಸುವುದು. ಉಳಿದುದನ್ನು ಆತನೇ ಪರಿಹರಿಸುತ್ತಾನೆ. ನಾವು ದೇವರನ್ನು ಪ್ರೀತಿಸುತ್ತಾ ಹೋಗಬೇಕು. ನಾವು ದೇವರನ್ನು ಪ್ರೀತಿಸಿದರೆ, ಯೋಹಾನ 14:15 ಯೇಸುದೇವರು ಹೇಳಿದ್ರು, ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ ಎಂದ. ದೇವರನ್ನು ಪ್ರೀತಿಸುವುದು ಅಂದರೆ ದೇವರನ್ನು ಪಾಲಿಸುವುದು. ಎಷ್ಟೇ ಕಷ್ಟವಾದರೂ ನಮ್ರತೆಯಿಂದ ನಾವು ದೇವರನ್ನು ಪಾಲಿಸುತ್ತೇವೆ. ಅದೇ ದೇವರ ಮೇಲಿನ ಪ್ರೀತಿ. ಹಲ್ಲೆಲೂಯಾ. ಸೊ ಆದ್ದರಿಂದ ನಮ್ಮ ಜವಾಬ್ದಾರಿ ದೇವರನ್ನು ಪ್ರೀತಿಸುವುದು ಅಂದರೆ ನಾವು ದೇವರನ್ನು ಪಾಲಿಸುತ್ತಾ ಹೋಗುವುದು. ಉಳಿದುದನ್ನು ಆತನೇ ಪರಿಹರಿಸುತ್ತಾನೆ. ನೀವು ಈ ಮಾರ್ಗದಲ್ಲಿ ಹೋಗಿರಿ ದೇವರ ಮಕ್ಕಳೇ, ಮತ್ತು ನಿಮ್ಮ ಪ್ರಾಬ್ಲಮ್ಸ್ಗೆ ಬಿಡುಗಡೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಎಂದಿಗೂ ಇಲ್ಲ. ನೀವು ದೇವರನ್ನು ಪ್ರೀತಿಸುತ್ತೀರೆಂದು ನಿಮಗೆ ಹೇಗೆ ಗೊತ್ತು? ನೀವು ಹೇಳ್ತೀರಲ್ಲ, ನೀವೆಲ್ಲರೂ ದೇವರನ್ನು ಪ್ರೀತಿಸುತ್ತೀರಿ ಅಂತ. ಅದಕ್ಕೆ ನಾನು ಚರ್ಚಲ್ಲಿ ಬರುವುದು, ಅದಕ್ಕೆ ನಾನು ಬೈಬಲ್ ಓದುವುದು, ಅದಕ್ಕೆ ನಾನು ಆರಾಧಿಸುವುದು ಅಂತೆಲ್ಲ ನೀವು ಹೇಳುತ್ತೀರಿ. ಆದರೆ ದೇವರಿಗೆ ಹೇಳುವುದು, ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ. ನಮಗೆ ಎಷ್ಟೇ ಕಷ್ಟವಾದರೂ ನಾವು ನಮ್ರತೆಯಿಂದ ದೇವರು ಹೇಳುವುದನ್ನು ನಾವು ಮಾಡುತ್ತೇವೆ. ಆಗ ಮಾತ್ರ ನಾವು ದೇವರನ್ನು ಪ್ರೀತಿಸುತ್ತೇವೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಆದಿಕಾಂಡ 50:20. ಜೋಸೆಫನು
ತನ್ನ ಸಹೋದರರಿಗೆ ಹೇಳಿದರು, ನೀವಂತೂ ನನಗೆ ಕೇಡಾಗಬೇಕೆಂದು ಎಣ್ಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಇದರಲ್ಲಿ ನಂಬಿಕೆ ಇಡಿ. ನಮಗೆ ಕೆಟ್ಟದು ತುಂಬ ಜನರು ಮಾಡುತ್ತಾರೆ. ಅವರಿಗೆ ಹೋಗಿ ಮಾಡಬೇಡ ಎಂದು ನಮಗೆ ಹೇಳಕ್ಕಾಗಲ್ಲ. ಆಗತ್ತಾ? ಇಲ್ಲ. ನಾವೇನು ಮಾಡಬೇಕು? ದೇವರನ್ನು ಪ್ರೀತಿಸುತ್ತಾ ಪ್ರೀತಿಸುತ್ತಾ ದೇವರನ್ನು ಪಾಲಿಸುತ್ತಾ ಹೋಗಬೇಕು. ಹಲ್ಲೆಲೂಯಾ. ದೇವರು ತನ್ನನ್ನು ಪ್ರೀತಿಸುವ, ತನ್ನ ನಂಬುವರ ಅತ್ಯಂತ ನೋವಿನ ಮತ್ತು ಕಷ್ಟಕರ ಸಂದರ್ಭಗಳು ತೆಗೆದುಕೊಂಡು ಒಳ್ಳೆಯದನ್ನು ತರಲು ಬಳಸುತ್ತಾನೆ. ಇದರಲ್ಲಿ ನಮಗೆ ನಂಬಿಕೆ ಬೇಕು. ಈ ಸಂಜೆ ದೇವರು ನಿಮಗೆ ಹೇಳುತ್ತಾ ಇದ್ದಾನೆ, ನೀವು ಜೀವನದಲ್ಲಿ ಅನುಭವಿಸಿದ ಅಥವಾ ನೀವು ಇಂದು ಅನುಭವಿಸುತ್ತಿರುವ ಅತ್ಯಂತ ನೋವಿನ ಮತ್ತು ಕಷ್ಟಕರವಾದ ವಿಷಯಗಳನ್ನು ನೀವು ಆತನನ್ನು ಪ್ರೀತಿಸಿ ಮತ್ತು ಪಾಲಿಸಿ ಜೀವನ ಮಾಡಿದರೆ ನಿಮ್ಮ ಒಳಿತಿಕ್ಕಾಗಿ ಅದೆಲ್ಲ ಕೆಲಸ ಮಾಡುತ್ತದೆ. ದೇವರ ಮಕ್ಕಳೇ, ವಿಶ್ವಾಸ ಮಾಡಿಕೊಳ್ಳಿ. ನಾವೇನೇ ಕಷ್ಟದಲ್ಲಿ ಹೋಗಿದ್ರು ಅದು ನೋಡಿಬಿಟ್ಟು ಮತ್ತೊಂದು ಯೋಚನೆ ಮಾಡಿಕೊಂಡು ನಾವು ನೋವಿನಲ್ಲಿ ಇರಬಾರದು. ನಾವು ಈ ವಾಕ್ಯ, ಈ ಭರವಸೆಯನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಸಂತೋಷದಿಂದ ದೇವರನ್ನು ಪಾಲಿಸುತ್ತಾ ಹೋಗಬೇಕು. ಹಲ್ಲೆಲೂಯಾ. ಆದರೆ ದೇವರು ನಮಗೆ ಇನ್ನೂ ಏನು ಮುಂದೆ ನಮ್ಮ ತೊಂದರೆಗಳಿಗೆ ಏನು ಒಳ್ಳೆಯದನ್ನು ಮಾಡುವುದಿಲ್ಲ ಎಂದು ಭಾವಿಸಿ ಮತ್ತು ಗೊಣಗಾಡಬಹುದು ಮತ್ತು ಕಹಿಯಾಗಿರಬಹುದು ಮತ್ತು ದುಃಖಿಸಿರಬಹುದು, ಅಲ್ಲವೇ? ನೀವು ಹಾಗೇ ಇರಬಾರದು. ಅಥವಾ ನಂಬಿಕೆ ಮತ್ತು ಭರವಸೆಯಿಂದ ನೀವು ದೇವರನ್ನು ಮತ್ತು ವಿಶೇಷವಾಗಿ ರೋಮಪುರದವರಿಗೆ 8:22 ಇರುವ ಆತನ ವಾಗ್ದಾನಗಳನ್ನು ನಂಬುವುದು ಮತ್ತು ದೇವರನ್ನು ಪ್ರೀತಿಸುತ್ತಾ ಮತ್ತು ಪಾಲಿಸುತ್ತಾ ಮುಂದುವರಿಯಬಹುದು. 2 ಚಾಯ್ಸ್ ಇದೆ ನಮಗೆ, 2 ಆಯ್ಕೆಗಳಿದೆ ನಮಗೆ. ಒಂದು, ಪ್ರಾಬ್ಲಮ್ ಬಂದಾಗ ಅದಕ್ಕೆ ನಮಗೆ ಏನು ಬಿಡುಗಡೆ ಇಲ್ಲದಿದ್ದರೆ ದುಃಖದಲ್ಲಿ, ಕೋಪದಲ್ಲಿ, ಅಲ್ಲಾಂದರೆ ಕಹಿಯಲ್ಲಿ, ಇನ್ನೂ ಏನು ನನಗೆ ಒಳ್ಳೆಯದಾಗುವುದಿಲ್ಲ ಅಂದು ನೀವು ಕಹಿಯಿಂದ ಇರಬಹುದು. ಇಲ್ಲದಿದ್ದರೆ ಇಲ್ಲ, ದೇವರೆಂದಿಗೂ ನನ್ನನ್ನು ಕೈ ಬಿಡುವ ದೇವರಲ್ಲ. ದೇವರು ಭರವಸೆ ಕೊಡುವುದಕ್ಕೆ ಒಂದು ಮನುಷ್ಯನಲ್ಲ, ದೇವರು. ಈಸ್ ಡಿವೈನ್. ಎಲ್ಲ ಸಾಧ್ಯವಾದದ್ದು ಅಲ್ಲಿಂದ ಮಾತ್ರ. ದೇವರು ನಮಗೆ ಕೆಲವುದು ಕೊಡುವುದಿಲ್ಲ ಅಂತ ಹೇಳ್ತಾರ? ಎಂದಿಗೂ ಇಲ್ಲ. ಅವನ ಹಿತ ಪ್ರಕಾರ ನಮಗೆಲ್ಲ ಸಂಭವಿಸುತ್ತದೆ. ಅವನ ಹಿತ ಏನು? ನಮ್ಮ ಕಷ್ಟ ಮೇಲೆ ಕಷ್ಟನ ಒಂದು ಮಾತ್ರ ಅರ್ಥ ಮಾಡಿಕೋಬೇಕು. ಕೆಲವು ವಿಶ್ವಾಸಿಗಳು ಅವರ ಜೀವನ ನೋಡಿದರೆ ಕಷ್ಟ 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 ಕಷ್ಟ. ಅವರು ಹೇಳ್ತಾರೆ, ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೀನಿ, ನಾನೆಲ್ಲ ಬಿಟ್ಟು ನಿನ್ನ ಹತ್ರ ಬಂದಿದೆ, ಹಳೆಯದೆಲ್ಲ ಬಿಟ್ಟು ಬಂದಿದೆ ಅಂತ. ಆದರೆ ಹಳೆಯ ಪಾತ್ರಗಳು ಮಾತ್ರ ಬಿಡಲಿಲ್ಲ. ಹಳೆಯ ಹೃದಯ ಮಾತ್ರ ಬಿಡಲಿಲ್ಲ, ಅಲ್ಲವೇ? ಅದೇ ವ್ಯತ್ಯಾಸ. ಹಳೆಯ ಪಾತ್ರಗಳು, ಹಳೆಯ ಹೃದಯ, ನಮ್ಮ ಹೃದಯ ಕೆಟ್ಟದು. ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್? ಇರಮೆ 17:9 ಹೇಳುತ್ತದೆ, ವಂಚಕ, ನಮ್ಮ ಹೃದಯ ವಂಚಕ, ಎಲ್ಲ ದಿಕ್ಕಿಂದು ವಂಚಕ, ಗುಣವಾಗದ ರೋಗದಿಂದ ಬೆಳೆಯುತ್ತಾ ಇದೆ. ಆ ಹೃದಯ ದೇವರಲ್ಲಿ ಬಂದ ಮೇಲೂ ಇಟ್ಟುಕೊಳ್ಳಬಾರದು. ಆದರೆ ನಮಗೇನು ಒಳ್ಳೆಯದಾಗುವುದಿಲ್ಲ. ಅದು ನಾವು ಒಳ್ಳೆಯದಾಗಿಸಬೇಕು. ಜಾಣರಾಗಿರಬೇಕು ವಿಶ್ವಾಸಿಗಳು, ಮೂರ್ಖರಾಗಿ ಜೀವನ ಮಾಡಬಾರದು. ದೇವರು ಹೇಳಿದರು, ಯಾವಾಗಲೂ ಸಂತೋಷದಲ್ಲಿ ಇರಿ, ಯಾವಾಗಲೂ ಸಮಾಧಾನದಲ್ಲಿ ಇರಿ ಎಂದು ಹೇಳಿ. ಯಾಕೆ ವಿಶ್ವಾಸಿಗಳಿಗೆ ಸಮಾಧಾನ ಸಂತೋಷ ಇಲ್ಲ? ದೇವರಿಗೆ ಗೊತ್ತಿಲ್ಲ ನಾವು ಏನೇನು ಸಮಸ್ಯೆಗಳಿಂದ ಹಾದು ಹೋಗಬೇಕು ಅಂತ. ನಾವೇನೇನು ಹಾದು ಹೋಗುತ್ತೇವೋ ಅದೆಲ್ಲ ದೇವರಿಗೆ ಏನು ಅದ್ಭುತನ? ಅಯ್ಯೋ, ಹಿಂಗೆಲ್ಲ ಅವ್ರಿಗಾಯ್ತಾ? ಅಯ್ಯೋ ಪಾಪ, ನನಗೇನು ಮಾಡೋಕ್ಕಾಗಲ್ವಲ್ಲ, ಪಾಪ ನನ್ನ ಮಗಳು, ಅಯ್ಯೋ ಅಂತ ಹಂಗೇನ ದೇವರಿಗೆ ಹೇಳುವುದು? ಎಂದಿಗೂ ಅಲ್ಲ. ನಾನು ವಾಕ್ಯ ನಿಮ್ಗೆ ತೋರಿಸ್ತೀನಿ. ಎಂದಿಗೂ ಅಲ್ಲ. ನಾವು ಹಾದು ಹೋಗುವ ಎಲ್ಲದೂ ದೇವರಿಗೆ ಗೊತ್ತು. ಅದರಿಂದ ನಮಗೆ ಬಿಡುಗಡೆ ಬೇಕು. ಆದರೆ ದೇವರನ್ನು ನೀವು ಪ್ರೀತಿಸಬೇಕು. ಹಲ್ಲೆಲೂಯಾ. ಮೊದಲನೇ ಕೊರಿಂಥದವರಿಗೆ 10:12-13 ಬರೆದಿದೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು
ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವವನು. ನನಗೆ ತುಂಬ ದೇವರ ಉಪಸ್ಥಿತಿ ಅನುಭವಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ನಮಗೊಂದು ಕಷ್ಟ ಬಂದಾಗ ದೇವರ ಅಲ್ಲಿ ನೋಡಿಕೊಂಡು, ಅಯ್ಯೋ ಇವರಿಗೆಲ್ಲ ಹಿಂಗಾಯ್ತಾ, ನಾನು ಅನ್ಕೊಂಡಲೇ ಇಲ್ವಲ್ಲ, ನಾನು ಈಗ ಏನು ಮಾಡಬೇಕು, ಅಯ್ಯೋ ಪಾಪ ನನ್ನ ಮಗಳು, ಹಂಗೆ ದೇವರ ಕುತ್ಕೊಳ್ತಾ ಇದ್ದಾನ? ಎಂದಿಗೂ ಅಲ್ಲ. ನೋಡಿ, ಇಲ್ಲಿ ಬರೆದಿದೆ, ಮೊದಲನೇ ಕೊರಿಂಥದವರಿಗೆ 10:13 ನಮಗೆ ಬರೆದಿದೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ತಪ್ಪಿಸಿಕೊಳ್ಳಬೇಕು ನೀವು ಅದರಿಂದ. ಅದನ್ನೊಳಗಡೆ ಸೇರಿ ಹಂಗೆ ಕುತ್ಕೊಳ್ಳಬಾರದು. ಒಂದು ಕಷ್ಟ ಬಂದಾಗ ತಪ್ಪಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಆ ಕಷ್ಟದ ಒಳಗೆ ಕೂತ್ಕೊಂಡು ಏನಾಗುತ್ತದೆ? ನೆಕ್ಸ್ಟ್ ವೀಕ್ ಮೆಸೇಜಲ್ಲಿ ನಾನು ಹೇಳ್ತೀನಿ ಏನಾಗುತ್ತದೆ ಅಂತ. ತಪ್ಪಿಸಿಕೊಳ್ಳಬೇಕು. ದಾರಿ ಇದೆ ಅಂದ. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವೆನು. ದೇವರು ನಂಬಿಗಸ್ತನು. ನಾವು ಸಹಿಸಿಕೊಳ್ಳಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚು ದೇವರು ತೊಂದರೆಗಳನ್ನು ನಮಗೆ ಅನುಮತಿಸುವುದಿಲ್ಲ. ನಾವು ತಿಳ್ಕೊಳ್ಳುತ್ತೇವೆ, ಅಯ್ಯೋ ಇದು ನನಗೆ ತಡ್ಕೊಳ್ಳಕ್ಕಾಗಲ್ಲ, ನಾನೀಗ ಸಾಯಬೇಕು, ನನಗೆ ಜೀವನ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕಷ್ಟ ನನಗೂ ಬಂದು ಬಿಟ್ಟಿದೆ ಅಂತೆ. ವಾಕ್ಯ ಓದಬೇಕು ದೇವರ ಮಕ್ಕಳೇ. ದೇವರ ಪ್ರೀತಿ ಸುಟ್ಟುಪ್ಪನು, ಕರುಣಾಮಯಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ತಪ್ಪಿಸಿಕೊಳ್ಳುವ ಮಾರ್ಗ ಅದನ್ನ ಒಳಗಡೆ ಇದೆ ಅಂತ. ಒಂದು ಪ್ರಾಬ್ಲಮ್ ನಮ್ಗೆ ಬಂದಾಗ ತಪ್ಪಿಸಿಕೊಳ್ಳುವ ಮಾರ್ಗ ಒಳಗಡೆ ಇದೆ. ಅದು ಆ ದಾರಿಯಿಂದ ಹೊರಗೆ ಹೋಗಕ್ಕೆ ನೀವು ಸಿದ್ಧರಲ್ಲ. ಅದೇ ಪ್ರಾಬ್ಲಮ್. ಏನು ಮಾರ್ಗ? ಆ ದಾರಿ ಯಾವುದು? ತಪ್ಪಿಸಿಕೊಳ್ಳಲು ಒಂದು ಮಾರ್ಗವಿದೆ. ಏನು? ಪಾಪದಿಂದ ತಪ್ಪಿಸಿಕೊಳ್ಳುವುದು. ಅದು ತುಂಬ ಕಷ್ಟ ಅಲ್ಲವೇ? ಬೇರೆ ಏನಾದರೂ ಇದ್ದರೆ ಹಂಗೆ ಹೋಗಬಹುದಾಯಿತು. ಪಾಪದಿಂದ ತಪ್ಪಿಸಿಕೊಳ್ಳುವ ಮಾರ್ಗ ಅಂದರೆ ತುಂಬ ಕಷ್ಟ. ಏಕೆಂದರೆ ನಮ್ಮ ತೊಂದರೆಗಳಲ್ಲಿ ನಾವು ಜಾಗರೂಕರಾಗಿಲ್ಲದಿದ್ದರೆ ಸ್ವಾಭಾವಿಕವಾಗಿ ನಾವು ಹೆಚ್ಚು ಪಾಪ ಮಾಡ್ತೇವೆ. ಆವಾಗ ನಮ್ಮ ಒಳಗಡೆ ಇರುವ ಪಾಪ ಎಲ್ಲ ಆವಾಗ ಹೊರಗೆ ಬರ್ತದೆ. ಅದು ಕಂಟ್ರೋಲ್ ಮಾಡಿ, ಅದು ನಿಮ್ಮಿಂದ ಹೊರ ಹಾಕ್ಬಿಡಿ, ನಿಮಗೆ ಬಿಡುಗಡೆ ಇದೆ. ಇದೇ ದೇವರು ಹೇಳುವುದು. ಆದರೆ ಒಂದು ಪ್ರಾಬ್ಲಮ್ ಬಂದಾಗ ಹೋರಾಡುವುದು, ಕಿರಿಚಾಡುವುದು, ಕೋಪ ಮಾಡುವುದು, ಕಹಿ ಸೇಡು ತೀರಿಸುವುದು, ಇದೆಲ್ಲ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಅಲ್ಲೇ ನೀವು ಸಿಕ್ಕಾಕೊಂಡ್ಬಿಡ್ತೀರಿ. ಎಷ್ಟೇ ಪ್ರಾರ್ಥನೆ ಮಾಡಿದರು, ಎಷ್ಟೇ ಉಪವಾಸ ಮಾಡಿದರು, ಯಾವುದೇ ಕೂಟಕ್ಕೆ ನೀವು ಹೋಗಿದ್ದರು, ನಿಮಗೆ ಬಿಡುಗಡೆ ಇಲ್ಲ. ಅರ್ಥ ಮಾಡಿಕೊಳ್ಳಿ. ನನಗೆ ತುಂಬ ಉಪಸ್ಥಿತಿ ನಾನು ಅನುಭವಿಸ್ತಾ ಇದ್ದೀನಿ. ಇದು ಯಾರಿಗೂ ಅರ್ಥವಾಗುವುದಿಲ್ಲ, ವಿಶ್ವಾಸಿಗಳಿಗೆ. ಹಲ್ಲೆಲೂಯಾ. ಅದು ನಮ್ಮ ಸಮಸ್ಯೆಗಳನ್ನು ಹೆಚ್ಚಾಗುವಂತೆ ಮಾಡ್ತದೆ. ಆದರೆ ನಾವು ನಮ್ಮ ತೊಂದರೆಗಳನ್ನು ಒಪ್ಪಿಕೊಂಡು, ಹೌದು ಒಂದು ಪ್ರಾಬ್ಲಮ್ ಬಂದು ಏನು ಮಾಡೋಕ್ಕಾಗತ್ತೆ? ಪ್ರಾಬ್ಲಮ್ ಬಂದದಕ್ಕೆ ನೀವು ಹೋರಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಎಂದಿಗೂ ಇಲ್ಲ. ಅದಲ್ಲ ದೇವರ ದಾರಿ. ದೇವರ ದಾರಿ ಏನು? ಯಾವಾಗಲೂ ಸಂತೋಷದಿಂದಿರಿ, ಯಾವಾಗಲೂ ಪ್ರಾರ್ಥಿಸಿರಿ, ಯಾವಾಗಲೂ ಕೃತಜ್ಞ ಸ್ತುತಿಗಳನ್ನು ಅರ್ಪಿಸಿರಿ. ಮೊದಲನೇ ಥೆಸಲೋನಿಕದವರಿಗೆ 5:16-17-18. ಯಾವಾಗಲೂ ಅಂದರೆ ಒಂದು ಸಮಸ್ಯೆ ಬಂದರೆ ಹೇಗೆ ಆನಂದ ಪಡುವುದು, ಸಂತೋಷ ಪಡುವುದು, ದೇವರಿಗೆ ಕೃತಜ್ಞ ಸ್ತೋತ್ರ ಹೇಳುವುದು ಹೇಗೆ? ದೇವರನ್ನು ಪ್ರೀತಿಸುವವರಿಗೆ ಇದೆಲ್ಲ ಬರ್ತದೆ. ದೇವರ ಕೈ ಪ್ರೀತಿಸುವವರಿಗೆ ಇದು ಏನೂ ಬರುವುದಿಲ್ಲ. ಆವಾಗ ಅಳುತ್ತಾರೆ, ಪ್ರಾರ್ಥನೆ ಬರುವುದೇ ಇಲ್ಲ. ಮತ್ತೆ ಕೃತಜ್ಞತೆ ಎಲ್ಲಿ ಬರ್ತದೆ? ಪ್ರಾರ್ಥನೆ ಮೊದಲು ಬರುವುದಿಲ್ಲ, ಮತ್ತೆ ಕೃತಜ್ಞತೆ ಬರ್ತದ? ಯಾರಿಗೆ? ದೇವರನ್ನು ಪ್ರೀತಿಸುವವರಿಗೆ ಅಲ್ಲ, ದೇವರ ಕೈಯನ್ನು ಪ್ರೀತಿಸುವವರಿಗೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ನಾವು ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಒಪ್ಪಿಕೊಳ್ಳಬೇಕು ಮತ್ತು
ರೋಮಪುರದವರಿಗೆ 8:22 ಇರುವ ವಾಗ್ದಾನವನ್ನು ನಂಬಿ ವಿನಮ್ರತೆಯಿಂದ ಸದಾಚಾರವನ್ನು ಮುಂದುವರಿಸಿದರೆ, ಅಂದರೆ ಕೋಪ ಬರುತ್ತದೆ, ಏನು ಮಾಡಬೇಕು ಎಂದು ಗೊತ್ತಿಲ್ಲ, ಆದರೆ ದೇವರೇನು ಹೇಳ್ತಾರೆ. ನಾನಿದು ಹೇಳುವುದು ವಿಶ್ವಾಸಿಗಳಿಗೆ ಅರ್ಥವಾಗುವುದಿಲ್ಲ. ಕನ್ನಡದಲ್ಲಿ ನಾನು ಪ್ರೀಚ್ ಮಾಡಿದರೆ ಅವರು ತಿಳ್ಕೊಳ್ತಾರೆ ಚೈನೀಸಲ್ಲಿ ಪ್ರೀಚ್ ಮಾಡ್ತಾ ಇದ್ದೀನಿ. ಚೈನೀಸಲ್ಲಿ ಪ್ರೀಚ್ ಮಾಡಿದರೆ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಭಾಷೆಯಲ್ಲೇ ನಾನು ಪ್ರೀಚ್ ಮಾಡ್ತಾ ಇದ್ದೀನಿ ಅಲ್ಲವೇ? ನಿಮ್ಮ ಬೈಬಲಲ್ಲೂ ಇದು ಬರೆದಿದೆ. ಇದು ನಾನು ಬೇರೆ ಬೈಬಲ್ ತಕೊಂಡ್ಬಂದು ಬೋಧಿಸುವುದಲ್ಲ. ಮೊದಲನೇ ತೆಸಲೋನಿಕದವರಿಗೆ 5:16, 17, 18 ಯಾವಾಗ ನಾವು ಪಾಲಿಸುವುದು? ಅದೇನು ಹೇಳುತ್ತದೆ? ಯಾವಾಗಲೂ ಸಂತೋಷದಿಂದಿರಿ, ಯಾವಾಗಲೂ ಪ್ರಾರ್ಥಿಸಿರಿ, ಕೃತಜ್ಞತಾ ಸ್ತೋತ್ರಗಳನ್ನು ಅರ್ಪಿಸಿ. ಯಾವಾಗಲೂ ಒಂದು ಪ್ರಾಬ್ಲಮ್ ಬಂದಾಗನ ನೀವಿದು ಮಾಡ್ರಿ, ನೀವು ಅದ್ಭುತ ನೋಡ್ತೀರಿ. ಅದ್ಭುತ, ದೇವರನ್ನು ನಂಬಿ ಆವಾಗ ದೇವರೇ ಹಿಂಗೆಲ್ಲ ಆಯ್ತು, ನಿನ್ನ ನಿಯಂತ್ರಣದಿಲ್ಲದೆ ನನಗೇನು ಆಗಲಿಲ್ಲ ಸ್ವಾಮಿ. ನಾವು ಸ್ತೋತ್ರ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಮ್ಮ ಹೋರಾಟಗಳ ಮೂಲಕ ಹೋಗಲು, ನಮ್ಮ ಹೋರಾಟಗಳನ್ನು ಸಹಿಸಿಕೊಳ್ಳಲು, ನಾವು ಪಾಪ ಮಾಡದಿರಲು, ನಮಗೆ ಸಮಸ್ಯೆಗಳನ್ನು ಮಾಡುವ ಜನರನ್ನು ಪ್ರೀತಿಸಲು ನಮಗೆ ಬಹಳ ಕಷ್ಟ. ಇದೆಲ್ಲ ನಾವು ಮಾಡಬೇಕಾಗಿರುವುದು ಅಲ್ಲವೇ? ಏನು? ಹೋರಾಟಗಳ ಮೂಲಕ ಹೋಗಲು, ನಮ್ಮ ಹೋರಾಟಗಳನ್ನು ಸಹಿಸಿಕೊಳ್ಳಲು, ಮತ್ತು ನಾವು ಪಾಪ ಮಾಡಬಾರದು. ನಾವು ಪಾಪ ಮಾಡದಿರಲು, ನಮಗೆ ಸಮಸ್ಯೆಗಳನ್ನು ನೀಡುವ ಜನರನ್ನು ಪ್ರೀತಿಸಲು ನಮಗೆ ಬಹಳ ಕಷ್ಟ ಎಂದು ನಾವು ಭಾವಿಸುತ್ತೇವೆ. ನಮಗೆ ತುಂಬ ಶಕ್ತಿ ಬೇಕು. ಇದು ನಮಗೆ ಎಷ್ಟೇ ಕಷ್ಟವಾದರೂ ನಾವು ಇದನ್ನು ಮಾಡಿದರೆ ನಾವು ದೇವರನ್ನು ಪ್ರೀತಿಸುತ್ತೇವೆ. ಆವಾಗ ಗೊಣಗಾಡಿ, ಆವಾಗ ದೇವರಿಂದ ದೂರ ಹೋಗಿ ದೇವರನ್ನು ಬೈದು, ಜನರನ್ನು ಬೈದು, ಮತ್ತು ಸ್ವಲ್ಪ ದಿನ ಆದ್ಮೇಲೆ ಮತ್ತೂ ಬರ್ತಾರೆ. ಸ್ವಲ್ಪ ಬ್ರೇಕು ದೇವರೇ, ಪ್ರಾಬ್ಲಮ್ ಬಂದಾಗ ಒಂದು ಬ್ರೇಕು, ಆಮೇಲೆ ಮತ್ತು ಬರ್ತಾರೆ. ಈ ಬ್ರೇಕಪ್ ಬಿಡಬಾರದು ದೇವರ ಜೊತೆಗೆ. ಬ್ರೇಕಪ್ ಬಿಡುವವರು ದೇವರನ್ನು ಪ್ರೀತಿಸುವವರಲ್ಲ. ಅದಂಗೆ ಹೋಗಬೇಕು, ಕಂಟಿನ್ಯೂಸ್ ಆಗಿ ಹೋಗಬೇಕು. ಹಲ್ಲೆಲೂಯ. ಗಲಾತ್ಯದವರಿಗೆ 6:2 ಹೇಳುತ್ತದೆ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಿರಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ನಮ್ಮ ಜೀವನದ ಹೊರೆಗಳು ಪರಿಹಾರವಾಗಬೇಕಂದರೆ ನಾವು ಇತರರ ಜೀವನದ ಹೊರೆಗಳನ್ನು ಹೊರಬೇಕು. ದೇವರ ಮಕ್ಕಳೇ, ಇದು ದೇವರ ತತ್ವ. ಸ್ವಾರ್ಥಿಗಳಾಗಿ ಜೀವನ ಮಾಡುವುದಕ್ಕೆಲ್ಲ ದೇವರು ಕರೆದಿರೋದು. ಸ್ವಾರ್ಥಿಗಳಾಗಿ ಜೀವನ ಮಾಡಿ ನನಗೆ ಮಾತ್ರ ಕಷ್ಟ, ಅಯ್ಯೋ ಪಾಸ್ಟರ್ಗೆ ಏನು ಕಷ್ಟನೇ ಇಲ್ಲ. ನೀವು ನೋಡಿದರೆ ಪಾಸ್ಟರ್ ಡೈಲಿ ಸ್ವರ್ಗದಿಂದ ಹಿಂಗೆ ಬಂದ್ಬಿಟ್ಟು ಪುಲ್ಪಿಟ್ ಮುಂದೆ ಕೂತ್ಕೊಳ್ಳುತ್ತಾರೆ. ಪಾಸ್ಟರ್ ಮನೆಯಲ್ಲಿ ಏನು ಪ್ರಾಬ್ಲಮೇ ಇಲ್ಲ, ಊಟ ಎಲ್ಲ ಸ್ವಿಗ್ಗಿಯಲ್ಲಿ ದೇವರು ಸ್ವರ್ಗದಿಂದ ಕಳಿಸ್ತಾರೆ ನನಗೆ. ನಾನೊಂದು ಹೆಂಗಸು, ಅಡುಗೆನೂ ಮಾಡಬೇಡ. ನಾನೊಂದು ಲೇಡಿ ಪಾಸ್ಟರ್ ಆಗಿ ನಮ್ಮನೆ ಅಡುಗೆನೂ ಮಾಡಬೇಕು. ಜನ್ ಪಾಸ್ಟರ್ಗಾದರೆ ಅದಾದರೂ ಮಾಡಬೇಡ. ಇದೆಲ್ಲ ಮಾಡಿಬಿಟ್ಟು ಬರುವವಳು ನಾನು. ನೀವು ತಿಳ್ಕೊಳ್ತೀರಿ, ನಾನು ಸಂಡೇ ಟ್ಯೂಸ್ಡೇ ಮೇಲೆಂದು ಬರುವುದು, ಮತ್ತೆ ಬುಕ್ಕಲ್ಲೆಲ್ಲ ದೇವರೇ ಬರೆದು ಕೊಡುವವರು. ಊಟ ಎಲ್ಲ ಸ್ವಿಗ್ಗಿಯಲ್ಲಿ ದೇವರು ನನಗೂ ಕಳಿಸ್ತಾರೆ. ಎಲ್ಲಿಂದ ಇಲ್ಲಿದಲ್ಲ, ದೇವರು ಸ್ವರ್ಗದಿಂದ ಕಳಿಸ್ತಾರೆ ಅಂತ ತಿಳ್ಕೊಳ್ತೀರಾ? ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ. ಆದರೆ ನಾವು ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಬೇಕು. ನಾನಿಲ್ಲಿ ನಿಂತ್ಕೊಂಡಿರುವುದು ನಿಮ್ಮ ಭಾರ ಹೊತ್ತುಕೊಳ್ಳುವುದಕ್ಕೆ. ಒಂದು ಪಾಸ್ಟರ್ನ ಕೆಲಸ ಅದು. ಅವರಿಗೂ ಬೇರೆ ಕೆಲಸ ಸಿಕ್ಕುವುದಿಲ್ಲ ಅಂತಲ್ಲ, ದೇವರು ಕರೆದಿರುವುದು ಅವರು ಪಾಲಿಸುತ್ತಾ ಇದ್ದಾರೆ. ಎಲ್ಲರೂ ಪಾಲಿಸುವುದಿಲ್ಲ. ಅವರು ದೇವರ ಕರಿಗೋಸ್ಕರ ನಿಂತ್ಕೊಂಡಿದ್ದಾರೆ, ಅದಕ್ಕೆ ಅವರು ಪಾಸ್ಟರ್ ಆಗಿರುವುದು. ಹಲ್ಲೆಲೂಯ. ಸೊ ನಮ್ಮ ಜೀವನದ ಹೊರೆಗಳನ್ನು ಮತ್ತು ಪಾಪದ ಹೊರೆಗಳನ್ನು ಹೊರಲು ದೇವರು ತನ್ನ ಪ್ರಿಯ ಸಮುದಾಯ ಅಂದರೆ ತನ್ನ ಚರ್ಚನ್ನು ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಮುನ್ನಡೆಸಲು ಒಬ್ಬ ಪಾದ್ರಿಯನ್ನು ಕೊಟ್ಟಿದ್ದಾನೆ. ನಮ್ಮ ಶಕ್ತಿಗಾಗಿ ನಾವು ಪರಸ್ಪರ ಅವಲಂಬಿಸಿರಬೇಕು ಮತ್ತು ಪರಸ್ಪರ ಪ್ರೋತ್ಸಾಹಿಸಬೇಕು. ನಾವು ಇದರರಿಗೆ ಈ ಕೆಲಸ ಮಾಡಲು ಸಹಾಯ ಮಾಡಿದರೆ
ನಮಗೆ ದೇವರಿಂದ ಸಹಾಯ ಸಿಗುತ್ತದೆ. ನೀವು ಸ್ವಾರ್ಥಿಗಳಾಗಿ ಜೀವನ ಮಾಡಿದರೆ ನಿಮ್ಮ ಜೀವನದ ಭಾರ ಹೆಚ್ಚಾಗುತ್ತೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾನು ಒಬ್ಬೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಮಗೆಲ್ಲರಿಗೂ ಭಾರ ಇದೆ. ಪಾಪದ ಭಾರ, ಈ ಲೋಕದ ಭಾರ ಎಲ್ಲ ಇದೆ. ನಮಗೊಬ್ಬರಿಗೆ ಹೊತ್ತುಕೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ದೇವರು ತನ್ನ ಸಮುದಾಯ ಕೊಟ್ಟಿರುವುದು ದೇವರ ಚರ್ಚ್. ಎಲ್ಲರಿಗೂ ಒಂದೊಂದು ಚರ್ಚ್ ಇದೆ. ಆ ಚರ್ಚಲ್ಲಿ ನೀವು ಕೆಲಸ ಮಾಡಬೇಕು, ಒಬ್ಬರನ್ನೊಬ್ಬರು ಸಹಾಯ ಮಾಡಬೇಕು. ಒಬ್ಬರನ್ನೊಬ್ಬರು ಇದು ಹೊತ್ತುಕೊಂಡು ಹೋಗುವುದು, ಇನ್ನೊಬ್ಬರು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ, ನಾನು ಸಹಾಯ ಮಾಡ್ತೀನಿ ಅಂತ. ಇದು ನೋಡಿ, ಪಾಸ್ಟ್ರು ಹೊತ್ತುಕೊಂಡು ಹೋಗ್ತಾ, ಹೋಗಿ ಪಾಸ್ಟ್ರು ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಹಂಗೇ ಹೊತ್ತುಕೊಂಡು ಹೋಗಿ, ಪ್ರಾರ್ಥನೆಯೂ ಮಾಡುವುದಿಲ್ಲ. ನಾವು ಒಬ್ರಿಗೊಬ್ರು ಹೊತ್ತುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಸೇವೆ ಮಾಡಲು ನೀವು ಪರಸ್ಪರ ಪ್ರೋತ್ಸಾಹಿಸಬೇಕು. ನಾವೆಲ್ಲರೂ ದೇವರ ಸೇವೆ ಮಾಡಬೇಕು, ನೀವು ಪ್ರೋತ್ಸಾಹಿಸಬೇಕು. ಅವರು ಯಾಕೆ ಒಬ್ರು ದೇವರ ಸೇವೆ ಮಾಡುವುದಿಲ್ಲ? ಅವ್ರಿಗದು ಭಾರ, ಟೈಮ್ ಇಲ್ಲ. ಆದರೆ ನಿಮ್ಮಿಂದ ಆಗುವುದಷ್ಟು ಒಬ್ಬರಿಗೆ ನೀವು ಸಹಾಯ ಮಾಡಬೇಕು. ನಿಮ್ಮ ಗಿಫ್ಟಿನಿಂದ ಅವರಿಗೆ ಬುದ್ಧಿ ಕೊಡಬೇಕು, ಏನಾದರೂ. ಅದೇ ನೀವು ಇನ್ನೊಬ್ಬರನ್ನು ಕೇರ್ ಮಾಡುವುದು. ಯಾಕೆ ನೀವು ಇನ್ನೊಬ್ಬರನ್ನು ಕೇರ್ ಮಾಡಬೇಕು? ಆದರೇನೆ ದೇವರು ನಿಮ್ಮನ್ನು ಕೇರ್ ಮಾಡುವುದು. ಬರೀ ದೇವರೇ ನನಗೂ ಕೊಡಿ, ನನಗೂ ಕೊಡಿ, ನನಗೂ ಕೊಡಿ. ನಾನು ಯಾರನ್ನು ಫೆಲೋಶಿಪ್ಪೇ ಇಲ್ಲ ಚರ್ಚಲ್ಲಿ, ಇನ್ನೊಬ್ಬರ ಹತ್ರ ಮಾತಾಡುವುದೇ ಇಲ್ಲ. ಚರ್ಚಲ್ಲಿ ಬರುವುದು, ಕುತ್ತುಕೊಳ್ಳುವುದು, ಹಂಗೆ ಹೋಗುವುದು. ಅಲ್ಲಾಂದರೆ ಚರ್ಚಲ್ಲಿ ಯಾರೂ ಚೆನ್ನಾಗಿಲ್ಲ, ನಾನೊಬ್ಬಳೇ ಚೆನ್ನಾಗಿದ್ದೀನಿ, ನಾನೊಬ್ಬನೇ ಚೆನ್ನಾಗಿದ್ದೀನಿ, ಪಾಸ್ಟ್ರು ಚೆನ್ನಾಗಿಲ್ಲ, ಮತ್ತೆ ಎಲ್ಲಾದರೂ ಹೋಗ್ಬೇಕಲ್ಲ ಅಂತ ಹೋಗ್ತೀನಿ. ಫೆಲೋಶಿಪ್ ಬೇಕು. ಇಲ್ಲದಿದ್ದರೆ ಇನ್ನೊಬ್ಬರ ಭಾರ ನಿಮಗೆ ಹೆಂಗ ಗೊತ್ತಾಗೋದು? ಅಲ್ಲಾಂದರೆ ಬೇರೊಬ್ರು ನಿಮ್ಮ ಭಾರ ಹೊತ್ತುಕೊಂಡು ಹೋಗೋದಲ್ಲ, ನೀವು ಅವರ ಭಾರ ಹೊತ್ತುಕೊಳ್ಳಬೇಕು. ಅವರೇನು ಜೀವನ ಭಾರದಿಂದ ಹೋಗ್ತಾರೆ ಎಂದು ನಿಮಗೆ ಅರ್ಥವಾಗಬೇಕು. ಎಲ್ಲರಿಗೂ ಪಾಪದ ಭಾರ ಇದೆ. ಒಂದೊಂದು ಪಾಪ ಕಂಟ್ರೋಲ್ ಮಾಡಕ್ಕೆ ಎಲ್ಲರಿಗೂ ಕಷ್ಟ. ನೀವೇನು ತಿಳ್ಕೊಳ್ತೀರಿ, ನನಗೆ ಕಷ್ಟನೇ ಇಲ್ಲ, ಹಂಗೆ ಬರ್ತದೆ ಅಂತ. ನಾನು ಕಷ್ಟದಲ್ಲೇ ಕಂಟ್ರೋಲ್ ಮಾಡುವುದಮ್ಮ, ಅರ್ಥ ಮಾಡಿಕೊಳ್ಳಿ. ದೇವರ ಪಾತ್ರದಲ್ಲಿ ನಾವು ಬೆಳೆಯಬೇಕು, ಆತ್ಮ ಫಲದಲ್ಲಿ ನಾವು ಬೆಳೆಯಬೇಕು. ಏನು? ಪ್ರೀತಿ, ಸಂತೋಷ, ಸಮಾಧಾನ, ಸೌಮ್ಯತೆ, ನಿಷ್ಠೆ, ಸೆಲ್ಫ್ ಕಂಟ್ರೋಲ್. ದೇವರ ಪಾತ್ರದಲ್ಲಿ ಬೆಳೆಯುವುದಕ್ಕೆ ನಿಮಗೂ ಕಷ್ಟ, ನನಗೂ ಕಷ್ಟ. ನಾವೆಲ್ಲರೂ ಒಬ್ರಿಗೊಬ್ರು ಪ್ರೀತಿಯಿಂದ ಪ್ರಾರ್ಥಿಸಬೇಕು. ಮನೆಯಲ್ಲಿ ಒಂದು ಹೋರಾಟ ಬಂದ್ರೆ ಕಿರ್ಚಾಡ್ತೇವೆ ನಾವೆಲ್ಲರೂ. ಇಲ್ಲ, ಕಿರ್ಚಾಡಬಾರದು, ಕೋಪಗೊಳ್ಳಬಾರದು. ಅದೇನು? ಕೊಲೆಯ ಆತ್ಮ. ಕೋಪಗೊಂಡು ನಾವು ಬಂದು ದೇವರ ಮುಂದೆ, ದೇವರೇ ನೀನೇ ಒಳ್ಳೆಯವನು, ನಿನ್ನನ್ನು ನಾನು ಪ್ರೀತಿಸುತ್ತೀನಿ ಎಂದು ಹೇಳಿದರೆ ಕೈ ಫುಲ್ಲು ರಕ್ತ. ಅದಕ್ಕೆ ಏಷಯ್ಯ ಇಲ್ಲಿ ಬರೆದಿದೆ, ರಕ್ತ ಕೈಗಳು ನನ್ನ ಮುಂದೆ ನೀವು ತೋರಿಸ್ತಾ ಇದ್ದೀರಲ್ಲ ಅಂತ. ಅಂದರೆ ಕೋಪ, ಹೃದಯದಲ್ಲಿ ಕೋಪ, ಆದರೆ ಚರ್ಚಲ್ಲಿ ಹಾಜರಿದೆ. ಹಂಗಲ್ಲಮ್ಮ ಜೀವನ ಮಾಡುವುದು. ದೇವರನ್ನು ಪ್ರೀತಿಸಿ, ದೇವರನ್ನು ಪ್ರೀತಿಸಿ, ದೇವರ ಕೈಗಳನ್ನಲ್ಲ. ದೇವರನ್ನು ಪ್ರೀತಿಸುವುದಂದರೆ ದೇವರ ಪಾತ್ರಗಳು. ಹೌದು, ದೇವರು ಹೇಗೆ ಇನ್ನೊಬ್ಬರನ್ನು ಪ್ರೀತಿ ಮಾಡುತ್ತಾರೆ ಹಾಗೆಯೇ ನಾನು ಪ್ರೀತಿ ಮಾಡಬೇಕು. ದೇವರ ಸೌಮ್ಯತೆ, ದೇವರ ನಿಷ್ಠೆ, ನಾನು ಹಾಗೇ ಇರಬೇಕು. ದೇವರೇ ಚೈನೀಸಾ ನಾನು ಮಾತಾಡುವುದು? ಹೌದಾ? ಹೌದಾ? ಒಬ್ಬರನ್ನೊಬ್ಬರು ಹೊರಗಳು ಹೊತ್ತುಕೊಳ್ಳಿರಿ. ನನ್ನ ಕಷ್ಟ ನಿಮಗೆ ಗೊತ್ತಾ? ನಿಮ್ಮನ್ನೆಲ್ಲ ಸಹಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೊಂದು ಶಕ್ತಿ ಬೇಕು. ಒಂದು ಚರ್ಚನ್ನು ನಡೆಸುವುದಕ್ಕೆ ಪಾಸ್ಟರ್ಗೆ ಎಷ್ಟು ಶಕ್ತಿ ಬೇಕು. ಯಾರು ಪ್ರಾರ್ಥಿಸುತ್ತಾರೆ? ಯಾರು ಸಹಾಯ ಮಾಡುತ್ತಾರೆ? ನೀವು ತಿಳ್ಕೊಳ್ತೀರಿ ಪಾಸ್ಟರ್ಗೆ ಏನು ಕಷ್ಟ ಇಲ್ಲ. ಆ ಕಷ್ಟದಲ್ಲಿ ಬಂದು ಪಾಸ್ಟರ್ ಮತ್ತು ಚರ್ಚ್ ನಡೆಸುತ್ತಾರೆ. ಯಾರಿಗಿದೆ ದಯ? ಹೇಳಿ ದೇವರ ಮಕ್ಕಳೇ. ನಿಮ್ಮ ಪಾದ್ರಿ ನಿಮ್ಮ ಹೊರೆಯನ್ನು ಹೊರುವಂತೆ ನೀವು ಅವರ ಹೊರೆಯನ್ನು ಸಹ ನೀವು ಹೊರಬೇಕು. ನೀವು ಒಬ್ಬರನ್ನೊಬ್ಬರು ಭೇಟಿಯಾಗದಿದ್ದರೆ
ನೀವು ಪರಸ್ಪರ ಸಹವಾಸ ಮಾಡದಿದ್ದರೆ, ಗೋಸಿಪು ಮಾಡಕ್ಕಲ್ಲ. ವಿಶ್ವಾಸಿಗಳು ಒಬ್ಬರೊಬ್ಬರು ಮನೆ ಹೋಗಿಬಿಟ್ಟು ಗೋಸಿಪು ಮಾಡಕ್ಕಲ್ಲ. ನೀವು ಹಾಗೆ ಒಬ್ಬರನ್ನೊಬ್ಬರು ನೀವು ಹೊರೆ ಹೊತ್ತಬೇಕು. ನೀವು ಹಾಗೆ ಹೊತ್ತಿಲಿಲ್ಲದಿದ್ದರೆ ಪರಿಣಾಮವಾಗಿ ನಿಮ್ಮ ಹೊರೆಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ, ಹೆಚ್ಚಾಗುತ್ತದೆ. ಜೀವನ ಭಾರ, ಪಾಪದ ಭಾರ ವಿಶ್ವಾಸಿಗಳಿಗೆ ಹೆಚ್ಚಾಗುತ್ತದೆ. ಇದು ಅರ್ಥವಾಗ್ತಾ ಇಲ್ಲ ದೇವರ ಮಕ್ಕಳೇ ನಿಮಗೆ? ಯಾರಿಗೆ ಹೆಚ್ಚಾಗುತ್ತದೆ? ಯಾರು ಗಲಾತ್ಯ ದೇವರಿಗೆ 6:2 ಇರುವ ವಾಕ್ಯ ಯಾರು ಪಾಲಿಸುವುದಿಲ್ಲ, ಏನು ಹೇಳುತ್ತದೆ? ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಲಿ. ನನ್ನ ಭಾರ ಯಾರು ಹೊತ್ತುಕೊಳ್ಳುತ್ತಾರೆ? ಪಾಸ್ಟರ್ ಮೇಲೆ ಹಾಕಿಬಿಟ್ಟು ಹೋಗಿ ಮಲ್ಕೊಳ್ಳುತ್ತಾರೆ. ಪಾಸ್ಟರ್ ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಮಾಡಿಕೊಳ್ಳಿ, ನಾವೊಬ್ಬರನ್ನೊಬ್ಬರು ಸಹಾಯ ಮಾಡಿದರೆ ಚರ್ಚ್ ಅಷ್ಟೊಂದು ಬೆಳೆಯುತ್ತೆ. ಚರ್ಚ್ ಬೆಳೆಯಬೇಕಂದ್ರೆ ದೇವರ ಪ್ರೀತಿ ಬೇಕು. ಒಬ್ಬರಿಗಲ್ಲ, ಬರೀ ಪಾಸ್ಟರ್ಗಲ್ಲ, ಎಲ್ಲರಿಗೂ ಬೇಕು ಪ್ರೀತಿ. ಹಲ್ಲೆಲೂಯಾ. ಆದರೆ ಏನಾಗುತ್ತದೆ? ದೇವರು ಬೈಬಲಲ್ಲಿ ಹೇಳಿರುವ ಎಲ್ಲ ಭರವಸೆಗಳು ಎಸ್ ಅಂಡ್ ಆಮೆನ್. ರೋಗ ಬರ್ತದ? ಹಣಕ್ಕೆ ಕೊರತೆ ಇರ್ತದ? ಎದಕ್ಕೆ ಕೊರತೆ ಇರ್ತದೆ? ಎದಕ್ಕೂ ಕೊರತೆ ಇಲ್ಲ. ನಮ್ಮ ಮನೆಗಳಲ್ಲಿ ಅಲ್ಲ, ಸಂತೋಷ, ಸಮಾಧಾನ, ಆರೋಗ್ಯ ಎಲ್ಲದೂ ಇರ್ತದೆ. ಹೇಗೆ? ಯಾವಾಗ ನಾವು ಒಬ್ಬರನ್ನೊಬ್ಬರು ಹೊರಗಳನ್ನು ಹೊತ್ತಿದರೆ. ಯಾರು ಸ್ವಾರ್ಥಿಗಳಾಗಿ ಜೀವನ ಮಾಡಬೇರೆ? ಯಾರಲ್ಲಿ ಕುಂದಿದ್ದಾರೋ ದೇವರು ಹೇಳುತ್ತಾ ಇದ್ದಾರೆ, ಪರ್ಸನಲ್ ಆಗಿ ಡೋಂಟ್ ಲಿವ್ ಎ ಸೆಲ್ಫಿಶ್ ಲೈಫ್. ಸ್ಟಾಪ್ ಮಾಡ್ರಿ. ಹಲ್ಲೆಲೂಯಾ. ಗಲಾತ್ಯದವರಿಗೆ 6:2 ಹೇಳುತ್ತದೆ, ಪರಸ್ಪರ ಹೊರೆಯನ್ನು ಹೊರದಿದ್ದರೆ ನಾವು ಕ್ರಿಸ್ತನ ನೀತಿಯನ್ನು ಪಾಲಿಸುತ್ತಿಲ್ಲ, ಪೂರೈಸುತ್ತಿಲ್ಲ, ದೇವರನ್ನು ಪ್ರೀತಿಸುತ್ತಿಲ್ಲ. ನೀವೊಬ್ಬರನ್ನು ಭೇಟಿಯಾಗುವುದು ಗೋಸಿಪ್ಪು ಮಾಡಕ್ಕಲ್ಲ, ಅವರ ಮನೆಯಲ್ಲಿ ಏನೇನಾಗಿದೆ ಎಂದು ಗೋಸಿಪ್ಪು ನ್ಯೂಸ್ ಹೇಳುವುದಕ್ಕಲ್ಲ, ಚರ್ಚ್ ನ್ಯೂಸ್ ಚಾನೆಲ್ ಮಾಡುವುದಕ್ಕಲ್ಲ. ಚರ್ಚ್ ನ್ಯೂಸ್ ಚಾನೆಲ್ ಅದಿಲ್ಲಿ ಬೇಡ, ಗೋಸಿಪ್ ಅದಕ್ಕೆಲ್ಲ. ಅವರ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನ ನಡುವೆ ದೇವರ ಪಾತ್ರದಿಂದ ಹೋಗುವುದು ಎಷ್ಟು ಕಷ್ಟ. ದೇವರೇ ಶಕ್ತಿ ಕೊಡಿ. ನೀವಿದು ಬೇರೆಯವರಿಗೆ ಪ್ರಾರ್ಥನೆ ಮಾಡಿದರೆ ನಿಮಗೆ ದೇವರ ಶಕ್ತಿ ಕೊಟ್ಟೆ ಕೊಡ್ತಾರೆ. ಹಲ್ಲೆಲೂಯಾ. ರೋಮಪುರದವರಿಗೆ 8:37 ನಾವು ಓದಿದ್ದೇವೆ, ಕ್ರಿಸ್ತನ ನಿಮಿತ್ತ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಅಂತ. ಕ್ರಿಸ್ತನ ನಿಮಿತ್ತ. ಯಾರು ಕ್ರಿಸ್ತನು? ಪ್ರೀತಿ ಸ್ವರೂಪನು. ಕ್ರಿಸ್ತನ ನಿಮಿತ್ತ ನಾವೆಲ್ಲ ಹಾಗೆ ಹಾದು ಹೋಗುತ್ತೇವೆ ಅಂತಲ್ಲ. ಸ್ತೋತ್ರ ಸ್ತೋತ್ರ ಹೇಳಿಕೊಂಡು ಹಾಗೇ ಹಾದು ಹೋಗುತ್ತೇವೆ ಅಂತಲ್ಲ. ಕೆಲವರು ಹೇಳ್ತಾರೆ, ಏನು ಬಂದರೂ ಸ್ತೋತ್ರ 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 ಅಂತ ಹೇಳಬೇಕು, ಹೋರಾಡಬೇಕು, ಕಿರ್ಚಾಡಬೇಕು, ಮತ್ತು ಸ್ತೋತ್ರ ಸ್ತೋತ್ರದಲ್ಲೇ ಕಿರ್ಚಾಡಬೇಕು, ಕೋಪದಲ್ಲೇ ಇರಬೇಕು. ಹಂಗಲ್ಲ. ಅರ್ಥ ಮಾಡಿಕೊಳ್ಳಿ, ನಾವು ಜಯಶಾಲಿಗಳು. ನಿಮ್ಮ ಮನೆಯಲ್ಲಿ ಬಿಡುಗಡೆ ಬೇಕು, ನಿಮ್ಮ ಜೀವನದಲ್ಲಿ ಬಿಡುಗಡೆ ಬೇಕು. ಇರುವುದಿಲ್ವಾ? ಯಾವಾಗ? ನೀವು ಪರಿಶ್ರಮಿಸಬೇಕು. ಹಲ್ಲೆಲೂಯಾ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಮೂಲಕ ಮತ್ತು ಪರಸ್ಪರ ಹೊರೆಗಳನ್ನು ಹೊರುವ ಮೂಲಕ ನಾವು ಜಯಶಾಲಿಗಳಾಗಿ ಬದುಕುತ್ತೇವೆ. ನಾವು ಇದರ ಹೊರೆಯನ್ನು ಹೊತ್ತಾಗ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ನಾವು ದೇವರ ಪ್ರೀತಿಯನ್ನು ಅನುಭವಿಸುತ್ತೇವೆ. ನಾನೀವ ಬೋಧಿಸುವ ಸಬ್ಜೆಕ್ಟು ದೇವರ ಪ್ರೀತಿ ನಾವು ಅನುಭವಿಸಬೇಕು ಡೈಲಿ. ಆದರೆ ಮಾತ್ರ ನಮಗೊಂದಿನ ಜೀವನ ಮಾಡಕ್ಕಾಗತ್ತೆ. ದೇವರು ಪ್ರೀತಿಸುವನು, ನಮ್ಮನ್ನು ಪ್ರೀತಿಸುತ್ತಾನೆ. ಎಲ್ಲಿ ಹೋಗಿದ್ದರು ದೇವರ ಪ್ರೀತಿ ನಾವು ಅನುಭವಿಸಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದರೆ ಇದರ ಹೊರಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ
ಪಾತ್ರೆಯ ಹೊಲಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲದಿದ್ದರೆ ನಾನು ನನ್ನ ಕಷ್ಟ ನಿಮಗೆಲ್ಲರಿಗೂ ಹೇಳುತ್ತಾ ಇದ್ದೀನಿ. ಆದರೂ ಎಷ್ಟು ಜನ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ? ದೇವರಿಗೆ ಮಾತ್ರ ಗೊತ್ತು. ನಿಮ್ಗೆ ಗೊತ್ತಿಲ್ಲ ನನ್ನ ಕಷ್ಟ ಇಲ್ಲಿ ಬೋಧಿಸುವುದಕ್ಕೆ. ಒಂದು ಪಾಸ್ಟರು ಚೆನ್ನಾಗಿ ಬೋಧಿಸುವುದಕ್ಕೆ ಸಭೆಯ ಪ್ರಾರ್ಥನೆ ಬೇಕು. ಪೌಲನು ಕೂಡ ಹೇಳಿದ್ರು, ನನಗೋಸ್ಕರ ಪ್ರಾರ್ಥಿಸಬೇಕು ನೀವು, ಆದರೆ ಮಾತ್ರ ನನಗೆ ಚೆನ್ನಾಗಿ ಬೋಧಿಸಕ್ಕಾಗತ್ತೆ ಅಂದೆ. ಆದರೆ ಒಂದು ಪಾಸ್ಟರ್ಗೆ ಚೆನ್ನಾಗಿ ಪ್ರಾರ್ಥಿಸುವಕ್ಕೆ ಜನ ಇಲ್ಲದಿದ್ದರೆ ಎಷ್ಟು ಕಷ್ಟ ಅಲ್ಲವೇ? ಎಷ್ಟು ಜನ ಪ್ರಾರ್ಥಿಸುತ್ತೀರಿ ಸಂಡೇಗೋಸ್ಕರ, ಟ್ಯೂಸ್ಡೇಗೋಸ್ಕರ? ದೇವರಿಗೆ ಗೊತ್ತು. ದೇವರ ಪ್ರತಿಫಲ ಕೊಡ್ತಾರೆ. ಬರೀ ಇಲ್ಲಿ ಒಂದು ಕುತ್ಕೊಂಡು ಹೇಳ್ಬಿಟ್ಟು ಪಾಸ್ಟರ್ ಚೆನ್ನಾಗಿತ್ತು ಮೆಸೇಜ್ ಒಂದು ಹೇಳ್ಕೊಂಡು ಹೋಗೋದಕ್ಕಲ್ಲ. ಪಾಸ್ಟರ್ ಬಾಯಿ ತೆಗೆಯುವುದಕ್ಕೆ ಪಿಶಾಚಿ ಬಿಡುವುದಿಲ್ಲ, ನಿಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನೀವು ಸ್ವಾರ್ಥಿಗಳಾಗಿ ಬದುಕಿದ್ದರೆ ಮತ್ತು ನಿಮ್ಮ ತೊಂದರೆಗಳನ್ನು ಹೆಚ್ಚಾಗುತ್ತದೆ. ಅದು ಮಾತ್ರ ನಿಜ. ಸ್ವಾರ್ಥಿಗಳ ತೊಂದರೆ ಹೆಚ್ಚಾಗುತ್ತದೆ. ಆದರೆ ಪ್ರೀತಿಸುವವರ, ಒಬ್ಬರನ್ನೊಬ್ಬರು ಭಾರ ಹೊತ್ತುವವರ ಹೊರಗಳು ಕಮ್ಮಿ ಆಗುತ್ತದೆ. ಅವರೇ ಪ್ರೀತಿಸುವವರು ಅಲ್ಲವೇ? ಇನ್ನೊಬ್ಬರನ್ನು ಪ್ರೀತಿಸಿದರೆ ತಾನೇ ನಿಮಗೆ ಅವರ ಭಾರ ಹೊತ್ತುವುದಕ್ಕಾಗುತ್ತದೆ. ಅಲ್ಲಾಂದರೆ ನಾನೇ ದೇವರೇ, ನಾನೇ ನನ್ನ ಭಾರ ದೇವರೇ ಹಿಂಗೆ ಹೇಳಿಕೊಂಡಿದ್ರೆ ಇದೆಲ್ಲ ವಿಶ್ವಾಸ ಜೀವನ. ಅದಕ್ಕೆ ಸಮುದಾಯ ಇದೆ, ದೇವರು ಕೊಟ್ಟಿದ್ದಾರೆ, ಚರ್ಚ್ ಕೊಟ್ಟಿದ್ದಾರೆ, ಪಾಸ್ಟರ್ನ್ನು ಕೊಟ್ಟಿದ್ದಾರೆ. ಆದರೆ ಫೆಲೋಶಿಪ್ ಮಾಡಲ್ಲ. ಯಾರು ಫೆಲೋಶಿಪ್ ಮಾಡಲ್ಲ? ಸ್ವಾರ್ಥಿಗಳು. ನನ್ನ ಮೇಲೆ ಕೋಪ ಕೊಳ್ಳಬೇಡ. ಹಲ್ಲೆಲೂಯಾ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ದೇವರನ್ನು ವಿಧೇಯರಾಗಿ ಜೀವಿಸುತ್ತಿಲ್ಲದ ಕಾರಣ ನೀವು ದೇವರ ಪ್ರೀತಿಯನ್ನು ಅನುಭವಿಸುವುದಿಲ್ಲ. ಇದು ದೇವರ ವಾಗ್ದಾನವಾಗಿದೆ. ಯಾವುದು? ರೋಮಪುರದವರಿಗೆ 8:28. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಆತನ ಕೈಗಳಲ್ಲ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಇದಕ್ಕಿಂತ ಹೆಚ್ಚಾಗಿ ಏನು ಭರವಸೆ ಬೇಕು? ಯಾಕೆ ವಿಶ್ವಾಸಿಗಳ ಮುಖದಲ್ಲಿ ಒಂದು ನಗುಮುಗ ಇಲ್ಲ, ಸಂತೋಷ ಇಲ್ಲ? ಯಾಕೆ? ಯಾವಾಗಲೂ ಉಪ್ಪೊಂದು ಬಂದು ಕುತ್ಕೊಳ್ಳುವುದು ಯಾಕೆ? ಅವರು ದೇವರ ಕೈ ಹುಡುಕೋದಕ್ಕೆ ಅರ್ಥ ಮಾಡಿಕೊಳ್ಳಿ. ದೇವರನ್ನು ಹುಡುಕಿದರೆ ಅವರಿಗೆ ಪರಿಹಾರ ಎಂತೂ ಉಂಟಾಗುತ್ತದೆ. ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನು? ದೇವರನ್ನು ಪ್ರೀತಿಸುವುದು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.